ನನಗೆ ಈ ಅನಿಮೇಷನ್ ಅಂದಾಗ ಏನು ಗೊತ್ತಾ, ಅಷ್ಟೊಂದು ಅಟ್ಯಾಚ್ಮೆಂಟ್ ಅನಿಮೇಷನ್, ಅಷ್ಟೊಂದು ಅಟ್ಯಾಚ್ಮೆಂಟ್ ಅಂದರೆ ಏನು, ದಿನಪೂರ್ತಿ ಅದನ್ನ ಕುಂತ್ಕೊತೀನಿ. ಯಾವುದೋ ಒಂದು ಟೈಮ್ ರೆಗ್ಯುಲರಾಗಿ ಫಾಲೋ ಮಾಡ್ತೀನಿ, ಇಲ್ಲ ಅಂತಲ್ಲ, ಬಟ್ ತುಂಬ ನೋಡಲ್ಲ ನಾನು. ಒಂದು 3-4 ರೆಗ್ಯುಲರಾಗಿ ನೋಡೋದು ಇಟ್ಕೊಂಡಿದ್ದೀನಿ. ಅದು ಎಪಿಸೋಡ್ಗಳು ಬರ್ತಾ ಇರುತ್ತೆ ಅವಾಗವಾಗ, ಸೊ ಅದನ್ನು ನೋಡೋದು ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಇದು ಹೆಂಗೆ ಅಂದರೆ, ಅನಿಮೇಷನ್ ಮತ್ತು ನಾರ್ಮಲ್ ಫಿಲಮ್ಗಳು ಮಾಡ್ತಾರಲ್ಲ, ಎಮೋಷನ್ ನಾನು ಯಾವುದ್ರಲ್ಲಿ ಜಾಸ್ತಿ ಆಗ್ತೀನಿ, ನನಗೆ ಯಾವುದು ಎಮೋಷನ್ ಕನೆಕ್ಟ್ ಆಗುತ್ತೆ ಅಂದರೆ ಅನಿಮೇಷನ್ ಮೂವಿನೇ ಗುರು. ಅಲ್ಲಿ ಆ ಪಾರ್ಟಿ ಎಮೋಷನ್ ಕೊಡ್ತಾರೆ, ಬ್ಯಾಕ್ಗ್ರೌಂಡ್ BGM, ಆ ಎಮೋಷನ್ನು, ಆ ಸೆಂಟಿಮೆಂಟು, ಅಪ್ಪಪ್ಪಪ್ಪಪ್ಪ ಗಾಯ್ಸ್. ನೀವು ಒಂದೊಂದು ಸೀನ್ ನೋಡಿಬಿಟ್ಟು ಡಿಸೈಡ್ ಮಾಡಬಾರ್ದು ಗಾಯ್ಸ್, ಅದು ಫುಲ್ಲು ನೋಡಬೇಕದು. ನಿಮಗೆ ಈ ನಾರ್ಮಲ್ ಫಿಲಮ್ಗಳು ನೋಡ್ತಿರಲ್ಲ, ಅದಕ್ಕೆ ಸಿಕ್ಕಾಬಟ್ಟೆ ಅಟ್ಯಾಚ್ ಆಗಿಬಿಡುತ್ತೆ ಅದು. ಅಪ್ಪ ನನಗಂತೂ ಸಿಕ್ಕಾಬಟ್ಟೆ ಅಟ್ಯಾಚ್ ಆಗಿಬಿಡುತ್ತೆ ಗುರು. ಒಂದೊಂದು ಏನೋ ಫಿಲಮ್ಗಳು ಇಲ್ಲ ಒಂದೊಂದು ಸೀರೀಸ್ಗಳು ಅಲ್ಟಿಮೇಟ್ ಅಟ್ಯಾಚ್ ಆಗಿಬಿಡುತ್ತೆ. ಆ ಫೀಲ್ ಕೊಟ್ಟಿರ್ತಾನಲ್ಲಿ, ಅದು ಹೆಂಗೆ ಬರೀತಾನೋ, ಅದು ಬರೀ ಏನೋ ಅನಿಮೇಷನ್ ಅಲ್ವಾ ಗುರು, ಏನು ಮಾಡಿದ್ರು ಓಕೆ ಅನ್ನೋ ಆಲೋಚನೆಯಲ್ಲೇ ಬರೀತಾರೆ ಅನಿಸುತ್ತೆ ಅವರು. ಅನಿಮೇಷನ್ ಅಲ್ವಾ, ಏನು ಆಗದಿರೋದು ಆಗುತ್ತೆ ಇದರಲ್ಲಿ ಅನ್ನೋ ಥರನೇ ಬರೀತಾರೆ. ಆವಾಗ ಎಮೋಷನ್ ಜಾಸ್ತಿ ಆಗಿಬಿಡುತ್ತೆ. ಅದು ಎಮೋಷನ್ ಆ್ಯಡ್ ಆಗುತ್ತೆ, ಜಾಸ್ತಿ ಆಗುತ್ತೆ ಅನ್ನೋದಕ್ಕಿಂತ ಆ್ಯಡ್ ಆಗುತ್ತೆ ಗುರು. ಏನು ಆ್ಯಡ್ ಮಾಡ್ತಾರೆ ಗೊತ್ತಾ? ಯಾವುದು ಗುರು ಪಕ್ಷಿ ಇದು? ಪಾಪ ನಾನು ಪಕ್ಷಿ ಅನ್ಕೊಂಬಿಟ್ಟೆ ಗುರು, ಚೀಲ ಕಟ್ಟಿರೋದು ಪಕ್ಷಿ ಅನ್ಕೊಂಬಿಟ್ಟೆ ನಾನು, ಅದು ದೊಡ್ಡ ಕೈತಲ್ಲ ಅಂತ. ಒಂಥರ ಸಾಕಾತಿರುತ್ತೆ ಗುರು. ನನಗಂತೂ ಹೆವಿ ಅಂದ್ಕೊಳ್ಳಿ. ನಾನು ನಾರ್ಮಲ್ ಫಿಲಮ್ಗಳು ನೋಡೋದಕ್ಕಿಂತ ಅನಿಮೇಷನ್ ವೀಡಿಯೋಗಳು ನೋಡಿದಾಗಲೇ ಜಾಸ್ತಿ ಕನೆಕ್ಟ್ ಆಗುತ್ತೆ. ಆವಾಗ ಅನಿಮೇಷನ್ ವೀಡಿಯೋಗಳು ನೋಡಿದಾಗ ಮಲ್ಟಿಪಲ್ ಪರ್ಸನಾಲಿಟಿ ಆಗ್ಬಿಡುತ್ತೆ. ಸ್ಪ್ಲಿಟ್ ಪರ್ಸನಾಲಿಟಿ, ಮಲ್ಟಿಪಲ್ ಪರ್ಸನಾಲಿಟಿ ಆಗುತ್ತೆ. ನಾವು ಥಿಂಕ್ ಮಾಡೋದು ಕಣ್ಣು ಮುಚ್ಕೊಂಡು, ಹಿಂಗಿದ್ರೆ ಹೆಂಗಿರುತ್ತೆ ಗುರು, ಹಿಂದೆ ಒಬ್ಬರು ಬಂದು ನಿಂತ್ಕೊಳ್ಳೋದು ದೊಡ್ಡಕ್ಕೆ. ಅದು ಅಲ್ಲಿ ಅವ್ರು ಮಾತಾಡೋವೇ ಆಮೇಲೆ ಗೊತ್ತಿರುತ್ತೆ ಗೊತ್ತಾ. ಅಂದರೆ ಎಲ್ಲದರಲ್ಲೂ ಅಲ್ಲ, ಅದೊಂದು ಬಿಲ್ಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಏನೋ ಅದೇ ಹೆಂಗೆ ಹೇಳೋದು ಗುರು, ನಿಮ್ಗೆ ಅದು ಅರ್ಥ ಮಾಡ್ಸೋದು ಹೆಂಗೆ ಅಂತ ಗೊತ್ತಾಗ್ತಾರ ನನಗೆ. ಯಾವುದಾದ್ರು ಫೋಟೋ ಇದ್ದರೆ ಹಾಕ್ಬೋದಾ? ಇಲ್ಲ ಗುರು, ಹಂಗೆಲ್ಲ ಹಾಕೋಂಗಿಲ್ಲ. ಎಲ್ಲ ಹಾಕಿದ್ರೂ ಕಾಪಿರೈಟ್ ಆಗುತ್ತೆ ಅನ್ನೋದಕ್ಕಿಂತ ಕರೆಕ್ಟ್ ಕಾಪಿರೈಟ್ ತಾನೆ, ಅದು ಕಾಪಿರೈಟ್ ಆಗುತ್ತೆ ಗುರು. ಅದೆಲ್ಲ ಹಾಕೋಂಗಿಲ್ಲ ಅನಿಸುತ್ತೆ, ಬೇರೆಯವ್ರದ್ದೆಲ್ಲ ತೊಗೊಂಡು ಫೋಟೋ ಹೊಡೆದು ಹಾಕೋಣ, ಇದಕ್ಕೇ ಅಟ್ಯಾಚ್ ಮಾಡ್ಬಿಡೋಣ ಅಂದ್ಕೊಂಡೆ ವೀಡಿಯೋಗೇನೆ. ನೋಡೋಣ, ಆದರೆ ಟ್ರೈ ಮಾಡ್ತೀನಿ ಗೈಸ್, ಯೋಚನೆ ಮಾಡ್ತೀನಿ, ಗೂಗಲಲ್ಲೆಲ್ಲ ಹೊಡಿತೀನಿ ಹಾಕ್ಬೋದಾ ಅಂತ. ಇಲ್ಲೀಗಲ್ ಅಂತ ಬಂದರೆ ತೆಗೆದಾಕ್ಬಿಡ್ತೀನಿ ಗೈಸ್, ಇಲ್ಲೀಗಲಾಗಿ ಮಾಡೋದಕ್ಕಲ್ಲ. ಸೊ ಅದೇ ಸುಮ್ಮನೆ ಹಂಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾನು ನಿಂತಿರ್ತೀನಿ ಮುಂದೆ, ನಾನು ಹಿಂದೆ ದೊಡ್ಡಕ್ಕೆ ಗಾಡಿನೇ ಒಬ್ಬರು ಮನುಷ್ಯ ಆದರೆ ನಿನಗೆ ನಿನ್ನ ಕಾಪಾಡೋಕ್ಕೆ ನಾನಿದ್ದೀನಿ ಅನ್ನೋ ಥರ ಫೀಲ್ ಇದ್ರದ್ದು. ಕೊಡ್ಲಿ ಮಚ್ಚು ಅವು ಇವು, ಆಮೇಲೆ ಅದ್ಯಾವುದೋ ಕಟಾರ ಎಲ್ಲ ಬರುತ್ತೆ ಗುರು, ಅದು ಏನೇನೋ ಇಟ್ಕೊಂಡು ನಿಂತಿದ್ರೆ ಹೆಂಗಿರುತ್ತೆ ಹಿಂದೆ. ಅದರಲ್ಲಿ ಫೈರಿಂಗು ಏನೋ ಹಾಕಿರ್ತಾರೆ, ಬ್ಯಾಕ್ಗ್ರೌಂಡೆಲ್ಲ ಸಖತ್ತಿರುತ್ತೆ, ಆಮೇಲೆ ಇದೆಲ್ಲ ಇರುತ್ತೆ. ಆಮೇಲೆ ಈಗ ಇದೇ ನಾನು ಹಿಂದೆ ನಿಂತು ಮನುಷ್ಯ ಆಗಿ ಮಾತಾಡ್ತಾ ಇದ್ದರೆ ಇದ್ರ ವಾಯ್ಸುಗೆ ಒಂದು ಗೊತ್ತಿರುತ್ತೆ. ಆ ಟೈಮಲ್ಲಿ ಅನಿಮೇಷನ್ ಹಂಗೆ ತೋರಿಸೋದು, ಹಂಗೆ ಇರೋದು ಅನಿಮೇಷನಲ್ಲಿ, ಇದಕ್ಕೊಂದು ಗೊತ್ತಿರುತ್ತೆ. ನನ್ನ ಕೈ ಆಗಲ್ಲ ಅಂದಾಗ ಇದು ಬರುತ್ತೆ, ಇದು ಬಂದು ದುಡಿಪಟ ಮಾಡಿಬಿಡುತ್ತೆ. ಅದು ಬರೋ ಎಂಟ್ರಿ ಇದೆಯಲ್ಲ ಗೈಸ್, ನೆಕ್ಸ್ಟ್ ಲೆವೆಲ್ ಅಂದ್ಕೊಂಬಿಡಿ. ಅದು ಎರಡು ಮಾತಿಲ್ಲ, ಒಂದು ಗೊತ್ತಾಗಿ ಮಾತಾಡಿಕೊಂಡು ಬರ್ತಿದ್ರೆ ಹೆಂಗಿರುತ್ತೆ. ನಮಗೆ ಒಂಥರ ಗೂಸ್ ಬಂಪ್ಸ್ ಮೂಮೆಂಟ್ಸ್ಗಳು ಗೈಸ್, ಅವೆಲ್ಲ ಅಲ್ಟಿಯಾಗಿರುತ್ತೆ ಒಂದೊಂದು ಟೈಮ್. ತುಂಬ ಜಾಸ್ತಿ ಮಾತಾಡ್ಬಿಟ್ಟು ಅನಿಮೇಷನ್ ಬಗ್ಗೆ. ಬಟ್ ನೋಡಿ ಗೈಸ್, ನೋಡಿ ಕೆಲವ್ರಿಗೆ ಅದು ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಈ ನಾರ್ಮಲ್ ಜಾಪನೀಸ್ ಅನಿಮೇಷನ್ಸ್ ಎಲ್ಲ ಬರುತ್ತಲ್ಲ, ಅದು ಲವ್ ಸ್ಟೋರಿಗಳದ್ದು ಮತ್ತು ಅದೇ ಸ್ಕೂಲ್ದು ಅದು ಇದು ಅನಿಮೇಷನ್ಸ್ಗಳು ಬರುತ್ತೆ. ನಾನು ಅದನ್ನು ಜಾಸ್ತಿ ನೋಡಲ್ಲ ಗೈಸ್, ಅದು ರೇರು ನಾನು ನೋಡೋದು. ಮಿಕ್ಕಿದೆಲ್ಲ ಇದೆ ಗೈಸ್, ಚೈನೀಸ್ ಅನಿಮೇಷನ್ ಅನಿಸುತ್ತೆ, ಇದು ಚೈನೀಸ್ ಅದು ಅನಿಮೇಷನ್ ಅನಿಸುತ್ತೆ. ಜಪಾನಲ್ಲೂ ಇದೆ ಗುರು ಅನಿಮೇಷನ್ ಇದು ಈ ಥರ. ಯಾವ ಭಾಷೆ ಅಂತಲೇ ಗೊತ್ತಿಲ್ಲ, ನೋಡ್ತಾ ಇರ್ತೀನಿ ಇಂಗ್ಲೀಷ್ ಸಬ್ಟೈಟಲ್ ಹಾಕ್ಕೊಂಡು.
ಏನಂತ ಹೇಳಿ ನಾನು ಅದ್ರ ಬಗ್ಗೆ, ನಿಮಗೆ ಬೋರ್ ಆಗ್ಬಿಡುತ್ತೆ. ಇನ್ಸ್ಟೆಂಟ್ಲಾಗಿ ಕುಯ್ತವನಲ್ಲ. ಏನು ಗುರು, ಏನು ನೋಡ್ಕೊಂಡು ಹೋಗ್ತಾ ಇದೆಯಾ? ತಿಂಡಿ ಬೇಡ, ಮಾಡೋಣ 7:30 ಈಗ ಮಾಡೋಣ ಕಾಣುತ್ತೆ. ಒಂದು 9 ಗಂಟೆ ಮಾಡೋಣ ಗೈಸ್. ಇನ್ನೊಂದು 1.5 ಅವರ್, ಒಂದು 20 ನಿಮಿಷ ಪಿಸ್ ಸ್ಟಾಪು, 1 ಅವರ್, ಅದಾದಮೇಲೆ 1 ಅವರ್, ಆಮೇಲಿಂದ ತಿಂಡಿ ಮಾಡೋಣ. ಓ ಪಿಸ್ ಸ್ಟಾಪ್ ಟೈಮ್ ಆಯ್ತಲ್ವಾ? ಅರ್ಥ ಆಗ್ಬಿಟ್ಟಿದ್ದೀನಿ. ಮಾತಾಡ್ಕೊಂಡು ಬರ್ತಾಯಿದ್ರೆ ಟೈಮ್ ಹೋಗೋದೇ ಗೊತ್ತಾಗ್ತಲ್ಲ ಗೈಸ್. ಮುಂದೆ ಸೆಲ್ಫಿ ಸ್ಟಿಕ್ ಯಾಕೋ ಅಲ್ಲಾಡ್ತಿದ್ಯಲ್ಲ, ಏನಾಯ್ತಿದ್ದು? ಗಾಡಿ ಇಲ್ಲಿ ನಿಲ್ಸವ್ರೆ ರೋಡಲ್ಲಿ. ಹೋಗುರು, ಯಾಕೆ? ಏನು ಗೈಸ್, ನಾನು ನಿನ್ನೆ ಎಲ್ಲ ಇದ್ದೆ ಅಲ್ವಾ, ಅದೇನೋ ಟ್ರಿಪ್ ಹೋಗ್ತಾ ಇದ್ದೀನಿ ಅಂತ ಎಕ್ಸೈಟ್ಮೆಂಟ್ ಇರಲಿಲ್ಲ ಗೈಸ್. ಏನೋ ನಾರ್ಮಲ್ ಡೇ ಥರನೇ ಇತ್ತಪ್ಪ ನನಗೆ. ಆ ಎಕ್ಸೈಟ್ಮೆಂಟ್ ಬರಬೇಕಾಗಿತ್ತಲ್ವಾ. ಓಹೋ, ಜಾಸ್ತಿ ಟ್ರಿಪ್ಗೆ ಹೋಗಿ ಈ ಥರ ಆಗ್ಬಿಟ್ಟೈತೆ ನಾವು. ಆದರೂ ಮನೇಲಿ ಬೇಜಾರು ಮಾಡ್ಕೊಂಡ್ರು ಗೈಸ್ ನಮ್ಮಮ್ಮ. ಯಾವ ನನ್ನ ಮಗ ಹೇಳಿ ಮನೇಲಿ ಪ್ರತಿ ಸಲ ಟ್ರಿಪ್ ಹೋಯ್ತಾನೆ ಇರ್ತೀನಿ ಅದೇ ಕೆಲಸ ನಂದು ಅಂತ ಹೇಳಿದ್ರೆ. ಬಟ್ ನಮ್ಮ ಸಿಚುವೇಶನ್ ಅವ್ರಿಗೆ ಅರ್ಥ ಆಗಲ್ಲ. ಯೂಟ್ಯೂಬ್ ವೀಡಿಯೋ ಬೇರೆ ಹಾಕಬೇಕು, ಆಮೇಲೆ ನಮ್ಮ ಸ್ಟ್ರೆಸ್ ನಾವು ಕಳ್ಕೊಬೇಕು, ಇಲ್ಲ ಮನೇಲಿ ಬ್ಲಾಸ್ಟ್ ಆಗಿಬಿಡುತ್ತೆ ಸ್ಟ್ರೆಸ್ಸು. ಅದೆಲ್ಲ ಯೋಚನೆ ಮಾಡ್ಬೇಕು ನಾವು. ಬಟ್ ಅವ್ರ ಪರ್ಸ್ಪೆಕ್ಟಿವಲ್ಲಿ ತಿಂಕ್ ಮಾಡೋರು ಸರಿ ಗುರು, ಏನು ನನ್ನ ಮಗ ಈಗೆಲ್ಲ ಓಡಾಡ್ಕೊಂಡಿರ್ತಾರೆ ಮನೇಲೇ ಇರೋಲ್ಲ ಅಂತ ಅವ್ರದ್ದೊಂಥರ. ಸಾರಿ ಅಮ್ಮ, ಏನು ಮಾಡೋದು, ಪರಿಸ್ಥಿತಿ ಹಿಂಗಿದೆ ಈಗ ಸದ್ಯಕ್ಕೆ. ನಾನು ಹೇಳಿದ್ರು ನಿನ್ಗೆ ಅರ್ಥ ಆಗಲ್ಲ ಅಂದ್ಕೊತೀನಿ. ಅಂದರೆ ನನ್ನ ಸಿಚುವೇಶನ್ ಅರ್ಥ ಆಗುತ್ತೆ, ಬಟ್ ಇಷ್ಟೇನ ಅನಿಸ್ಬಿಡುತ್ತೆ, ಚೀಪ್ ಅನಿಸ್ಬಿಡುತ್ತೆ. ಆ ಥರ ಬೇಡಾಗು ಅಂತ ಚೀಪ್ ಅನ್ಸೋದು ಯಾಕೆ ಅಲ್ವಾ? ಬಟ್ ಒಬ್ಬೊಬ್ರು ಪರ್ಸ್ಪೆಕ್ಟಿವ್ ಒಂದೊಂಥರ, ಅದಕ್ಕೆ ಹೇಳೋಕ್ಕೋಗಿಲ್ಲ. ಬಟ್ ಆದರೂ ಸಾರಿ ಬೇಜಾರಾಗಿದ್ದರೆ. ಪಿಸ್ಟಾಪ್ ಹಾಕೊಳ್ಳೋಣ ಇರುಗುರು ಫಸ್ಟು. ಮತ್ತೆ ಹೋಗ್ಬಿಟ್ಟಿಂದ ಏನಿದು ನಾಯಿ ಅನ್ಕೊಂಬಿಟ್ಟೆ ನಾನು. ಶೀಲ ಹಾಲೆಲ್ಲಿ ಸಿಗುತ್ತೆ ಕುಡಿಯೋಕ್ಕೆ? ಹಾಲು ಕುಡಿಬೇಕು ಅನ್ಸೈತೆಪ್ಪ. ಟೀ ಅಂಗಡಿಗಳಲ್ಲೇ ಕಾಯಿಸ್ಕೊಡ್ತಾರಲ್ಲ ಹಾಲನ್ನ, ಇನ್ನೇನಕ್ಕೆ ಬನ್ನಿ. ರಿಯಾಕ್ಷನ್ ಬೋಲ್ತೆ ಮಾತ್ರ ಜನಗಳು ಸೈಕ್ ರಿಯಾಕ್ಷನ್ ಕೊಡ್ತಾರೆ. ನಿಮ್ಗೆ ಹಂಪಿ ಸೀರೀಸಲ್ಲೂ ಅಷ್ಟು ರಿಯಾಕ್ಷನ್ ಸಿಕ್ಕಿದ್ದು ಗೈಸ್. ನಾನು ಕ್ಯಾಮ್ರಾ ಆನ್ ಮಾಡಿದ್ದೆ, ಆಫ್ ಮಾಡಿ ಕೂತ್ಕೊತಾ ಇದೆ, ಕ್ಯಾಮ್ರಾ ಸ್ಟೋರೇಜ್ ಇರಲಿಲ್ಲ ಅಂತ. ಸಖತ್ ರಿಯಾಕ್ಷನ್ಸ್ ಇರುತ್ತೆ ಗುರು. ಅವ್ರ ಎಕ್ಸೈಟ್ಮೆಂಟು, ಅವ್ರ ಖುಷಿ, ಆಶ್ಚರ್ಯ ಸಖತ್ ಇರುತ್ತೆ. ಅವ್ರು ನೋಡಿದ್ರೆ ನಮಗೊಂಥರ ಸಖತ್ ಖುಷಿ ಆಗುತ್ತೆ.